ಹೆಲೋ ನಮಸ್ಕಾರ. ಬನ್ನಿ, ನಾನು ನಿಮ್ಗೆ ಇವತ್ತು ಲಂಚ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಹೇಳ್ತೀನಿ ಬನ್ನಿ. ಇದೆ ನೋಡಿ ನಮ್ಮ ಸ್ಪಾಟ್ ಬಂತಲ್ಲ, ದ ವುಡ್ಸ್ ಅಂತ ಹೇಳ್ಬಿಟ್ಟು. ಇದು ಎಕ್ಸಾಕ್ಟ್ಲಿ ಗೋವಾ ರೋಡಲ್ಲಿ ಲೊಕೇಟ್ ಆಗಿದೆ. ವೀಕೆಂಡ್ಗೆ ಲಾಂಗ್ ಡ್ರೈವ್ ಎಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರೋರು, ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ಎಲ್ಲ ಮಾಡಿಸಿ ಸ್ಪಾಟ್ ಇದು. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ, ಏನೇನಿದೆ ಏನಿಲ್ಲ ಹೇಗಿದೆ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇದು ಎಂಟ್ರೆನ್ಸು, ಕಾರ್ ಪಾರ್ಕಿಂಗ್ ಏರಿಯಾ. ಇದೆಲ್ಲ ಓಪನ್ ಸ್ಪೇಸಲ್ಲಿ ಆ ಕಡೆ ಎಲ್ಲ ನೋಡ್ತಿರಲ್ಲ, ಓಪನ್ ಸ್ಪೇಸ್ ಇದೆ. ಪಾರ್ಟಿ ಮಾಡ್ಬೋದು, ಫಂಕ್ಷನ್ಸ್ ಮಾಡ್ಬೋದು, ಬರ್ಡೇ ಪಾರ್ಟೀಸ್, ಕಿಟ್ಟಿ ಪಾರ್ಟೀಸ್, ಫ್ರೆಂಡ್ ಜೊತೆ ಮಾಡಿಸಿ ಸ್ಪಾಟ್ ಅಂತ ಹೇಳಿದ್ದೀನಿ ಆಲ್ರೆಡಿ. ನಾನು ಫ್ರೆಂಡ್ ಜೊತೆ ತುಂಬ ಜನ ಇದೇ ಪ್ಲೇಸ್ಗೆ ಹೋಗ್ತಾ ಇರ್ತೀವಿ ನಾವು ರೆಗ್ಯುಲರ್ ಆಗಿ. ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗೋಣ ಅಂತ ಬನ್ನಿ ನನ್ನ ಜೊತೆ. ಒಳಗಡೆ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಇದು ಒಳಗಡೆ ಎಂಟ್ರೆನ್ಸ್, ಹೋಟೆಲ್ಗೆ ಎಂಟ್ರೆನ್ಸ್ ಇದೆ. ಇದು ನೋಡಿ, ಆಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ. ನೇಚರ್ ಇದೆ, ಫುಲ್ ಸರೌಂಡಿಂಗ್ ಫುಲ್ ನೇಚರ್ ಇದೆ. ಸಖತ್ ಎಂಜಾಯ್ ಮಾಡ್ತೀರಾ. ಫುಡ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರುತ್ತೆ. ನಾವು ರೆಗ್ಯುಲರಾಗಿ ಹೋಗ್ತಾ ಇರ್ತೀವಿ, ಹಾಗಾಗಿ ಗೊತ್ತು ನನಗೆ. ಇವತ್ತು ಕೂಡ ಫ್ರೆಂಡ್ ಜೊತೆನೇ ಹೋಗಿದ್ದೆ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಇವತ್ತು. ಬನ್ನಿ, ಒಳಗಡೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಪನ್ ಸ್ಪೇಸ್ ಇದೆ. ನೀವಲ್ಲಿ ಅದೇ ಹೇಳಿದ್ನಲ್ಲ, ಫಂಕ್ಷನ್ಸು ಪಾರ್ಟೀಸು ಏನು ಬೇಕಾದರೂ ಮಾಡ್ಕೋಬೋದು. ಕಾರ್ ಪಾರ್ಕಿಂಗ್ ಎಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ಇದೆ ನೋಡಿ, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಅದನ್ನ ಸ್ಪೇಸ್ನ. ಫಸ್ಟ್ ನಾವು ಊಟಕ್ಕೆ ಹೋಗೋಣ, ಬಿಕಾಸ್ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಹೊಟ್ಟೆ ಬೇರೆ ಹಸ್ತಿತ್ತಲ್ವ, ಹಾಗಾಗಿ ಫುಡ್ನ ಆರ್ಡರ್ ಮಾಡಿ ಆಮೇಲೆ ಫುಲ್ ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಫಸ್ಟ್ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಈಗ. ಇದು ಹೋಟೆಲ್ ಎಂಟ್ರೆನ್ಸ್, ಅಂದರೆ ಫುಡ್ ಇದಕ್ಕೆ ಎಂಜಾಯ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ಅಲ್ಲಿ. ಸೊ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಬನ್ನಿ, ಫಸ್ಟ್ನ ಫುಡ್ ಆರ್ಡರ್ ಮಾಡಿ ಆಮೇಲೆ ಫುಲ್ ಹೋಟೆಲ್ ರಿವ್ಯೂ ತೊಗೊಳ್ಳೋಣ ಏನೇನಿದೆ ಅಂತಲ್ಲ. ನಾವು ಫಸ್ಟು ಮೆನು ಬಂದಿದೆ, ಮೆನ್ಯೂಲ್ಲಿ ಏನಿದೆ, ಏನಾದ್ರು ಎಕ್ಸ್ಟ್ರಾ ಆ್ಯಡ್ ಆಗಿದೆಯಾ ಅಂತ ನೋಡ್ತಾ ಇದ್ದೀವಿ. ಬಿಕಾಸ್ ನಾವು ರೆಗ್ಯುಲರ್ ಹೋಗ್ತಾ ಇರೋದ್ರಿಂದ ಗೊತ್ತಿರುತ್ತೆ ಮೆನು ಏನಿದೆ ಅಂತ ಬಿಟ್ಟು. ಏನಾದ್ರು ಆ್ಯಡ್ ಮಾಡಿದ ಅಂತ ನೋಡಿದ್ವಿ, ಎಕ್ಸ್ಟ್ರಾ ಏನು ಅನಿಸ್ಲಿಲ್ಲ. ಸೊ ಹಾಗಾಗಿ ರೆಗ್ಯುಲರಾಗಿ ಏನು ಬೇಕೋ ಅದನ್ನೇ ಮತ್ತೆ ಆರ್ಡ್ರ್ ಮಾಡಿದ್ವಿ. ನಾವು ಫಸ್ಟ್ ಆರ್ಡ್ರ್ ಮಾಡಿದ್ದು ಮಸಾಲ ಪಾಪಡ್ ಆರ್ಡ್ರ್ ಮಾಡಿದ್ವಿ. ಮಸಾಲ ಪಾಪಡ್ ಕೂಡ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟು ಸೂಪ್ ಆರ್ಡ್ರ್ ಮಾಡಿದ್ವಿ, ಮಶ್ರೂಮ್ ಸೂಪು ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸಲ್ಲಿ. ನೆಕ್ಸ್ಟ್ ನಾವು ನ್ಯಾಚೋಸ್ ತೊಗೊಂಡಿದ್ವಿ, ಚೆನ್ನಾಗಿತ್ತು ಕೂಡ ಟೇಸ್ಟಲ್ಲಿ. ನೀವು ಟ್ರೈ ಮಾಡಿ ಒಂದ್ಸತಿ. ಹಾಗೆ ಚೀಸ್ ಬಾಲ್ ತೊಗೊಂಡ್ವಿ, ಕಾರ್ನ್ ಚೀಸ್ ಬಾಲು. ಇದು ಕೂಡ ಅಲ್ಟಿಮೇಟ್, ಮಸ್ಟ್ ಟ್ರೈ. ಇದನ್ನ ತುಂಬ ಚೆನ್ನಾಗಿರುತ್ತೆ. ರೆಗ್ಯುಲರ್ ನಾವೆಲ್ಲಿ ಹೋದಾಗಿದ್ದು ಆರ್ಡ್ರ್ ಮಾಡ್ತಿರ್ತೀವಿ, ತುಂಬ ಚೆನ್ನಾಗಿತ್ತು. ಮೇನ್ ಕೋರ್ಸಲ್ಲಿ ನಾವು ಇದನ್ನೆಲ್ಲ ತೊಗೊಂಡಿದ್ವಲ್ಲ, ಮೇನ್ ಕೋರ್ಸಿಗೆ ಬಂದ್ವಿ. ಈಗ ನಾವು ಇದರಲ್ಲಿ ನೋಡಿ, ಅದು ರೋಟಿ ಮತ್ತು ಪನ್ನೀರ್ ಟಿಕ್ಕಾ ಮಸಾಲ ತೊಗೊಂಡಿದ್ವಿ, ಅಲ್ಟಿಮೇಟ್ ಟೇಸ್ಟು. ನಾವು ಇದನ್ನ ಲೆಮನ್ ಸೋಡಾ ತೊಗೊಂಡು ಎಂಡ್ ಮಾಡಿದ್ವಿ. ನೆಕ್ಸ್ಟ್ ಹೋಟೆಲ್ ಬ್ಯಾಕ್ ಸೈಡ್ ಇದನ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನೀವೇನಾದ್ರು ಕಿಡ್ಸ್ನ ಕರ್ಕೊಂಬಂದಿದ್ರೆ, ಅವ್ರನ್ನ ಭಾಳ ತಲೆ ತಿಂತಿದ್ದಾರೆ ಅಂದರೆ ಈ ಪ್ಲೇಯಲ್ಲಿ ಯಾರು ಬಿಟ್ಬಿಟ್ರೆ ನಿಮಗೆ ಡಿಸ್ಟರ್ಬೇ ಮಾಡಲ್ಲ ಅವರು. ಅಷ್ಟು ನಿಮ್ಮ ಪಾಡಿ ನೀವಿರ್ಬೋದು, ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾರೆ. ನಿಮಗೊಂಚೂರು ಡಿಸ್ಟರ್ಬೇ ಮಾಡಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇದ್ಬಿಡ್ತಾರೆ. ನೋಡಿ, ಫ್ಯಾಮಿಲಿ ಜೊತೆ ಮಾಡಿಸಿ ಸ್ಪಾಟ್ ಇದು. ಮಕ್ಕಳು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ. ಈವನ್ ಫುಡ್ ಕೂಡ ಅಷ್ಟೇ. ಫುಡ್ ವೈಸಲ್ಲೂ ಏನು ಲೈಕ್ ಟೇಸ್ಟ್ ಚೆನ್ನಾಗಿಲ್ಲ ಅನ್ನೋಗಿರಲಿಲ್ಲ, ಎಲ್ಲದೂ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇಲ್ಲಿ ಟೇಸ್ಟು. ಮಸ್ಟ್ ಟ್ರೈ. ಯಾರಾದರೂ ಹೋಗಿ ವಿಸಿಟ್ ಮಾಡಿದ್ರಿ, ಅಲ್ಲಿ ಹೇಗೆ ಅನಿಸ್ತು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಇಲ್ಲ ಹೋಗಬೇಕು ಅನ್ನೋರು ಈ ಪ್ಲೇಸ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಮಸ್ಟ್ ಟ್ರೈ. ಹೋಗಿ ಹೇಗಿತ್ತು ಅಂತಲ್ಲ ನನಗೂ ಹೇಳಿ. ಇದು ನೋಡಿ ಪಾರ್ಟಿ ಹಾಲ್ ಅಂತ ಹೇಳಿದ್ನಲ್ಲ, ಹಾಲ್ ಅಲ್ಲ ಆ್ಯಕ್ಚುಲಿ, ಓಪನ್ ಸ್ಪೇಸ್ ಇದೆ ಇದು. ನೀವು ಆರಾಮಾಗಿ ಪಾರ್ಟೀಸ್ನ ಮಾಡ್ಕೋಬೋದು. ಇಲ್ಲಿ ಆಲ್ರೆಡಿ ನೋಡಿ ಅವ್ರು ಇದ್ದಾರಲ್ಲ, ಅವರು ಪ್ರೀ ವೆಡ್ಡಿಂಗ್ ಬಂದಿದ್ದರು. ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ತುಂಬ ಆಗ್ತಿರತ್ತಂತಿಲ್ಲಿ. ಸೊ ಚೆನ್ನಾಗಿದೆ ಪ್ಲೇಸು. ಆರಾಮಾಗಿ ಫಂಕ್ಷನ್ಸ್ ಎಲ್ಲ ಏನು ಕಂಫರ್ಟಬಲ್ ಆಗಿ ಆರಾಮ ಮಾಡ್ಬೋದು, ಬಿಕಾಸ್ ಫುಡ್ ಇದೆ ಅವ್ರದ್ದು. ಮತ್ತು ಹಾಗೆ ಪಾರ್ಕಿಂಗ್ ಏರಿಯಾ ಎಲ್ಲ ಚೆನ್ನಾಗಿದೆ. ಸೊ ಲೊಕೇಶನ್ ಕೂಡ ತುಂಬ ಟಫ್ ಇರೋದಿಲ್ಲ, ಬಿಕಾಸ್ ರೋಡ್ ಸೈಡಲ್ಲೇ ಇದೆ, ಗೋವಾ ರೋಡಲ್ಲಿ. ನಿಯರ್ ಆಗುತ್ತೆ, ನಿಮಗೇನು ತುಂಬ ತಲೆನೋವಾಗಲ್ಲ. ಇಂಟೀರಿಯರ್ ಎಲ್ಲ ಏನಿಲ್ಲ ಈ ಹೋಟೆಲು. ಆರಾಮಾಗಿ ಬರ್ಬೋದು, ಆರಾಮಾಗಿ ರೀಚ್ ಆಗ್ತಾರೆ ಕೂಡ. ನಿಮ್ಗೆ ಗೆಸ್ಟ್ ಯಾರು ಇದ್ದರೆ ನಿಮಗೂ ಅಷ್ಟು ಪ್ರಾಬ್ಲಮ್ ಆಗಲ್ಲ, ಅವ್ರಿಗೂ ಪ್ರಾಬ್ಲಮ್ ಆಗಲ್ಲ. ಆರಾಮಾಗಿ ಪಾರ್ಟೀಸ್ ಎಲ್ಲ ಮಾಡ್ಬೋದು, ಫಂಕ್ಷನ್ಸ್ ಮಾಡ್ಬೋದು. ಚಿಕ್ಕ ಪುಟ್ಟ ಫಂಕ್ಷನ್ಸ್ ಎಲ್ಲ ಆರಾಮಾಗಿ ಮಾಡ್ಬೋದು. ನೋಡಿ, ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಇದೆ ಅಂತ ಹೇಳಿದ್ನಲ್ಲ, ಇಲ್ಲೆಲ್ಲ ಸ್ಪೇಸ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿದೆ ವ್ಯೂ ಮಾತ್ರ. ನೇಚರ್ ಮಧ್ಯ ಫುಡ್ನ ಎಂಜಾಯ್ ಮಾಡ್ಕೋತಾ ಹೇಗೆ ಅನ್ನಿಸ್ತು ಏನು ಅಂತ ನನಗೂ ಹೇಳಿ. ಮಸ್ಟ್ ವಿಸಿಟ್ ನನ್ನ ಕಡೆಯಿಂದ ಅಂತೂ ಹೋಟೆಲು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ.